ಇದು ನಮ್ಮ ಹೊಸಕೋಟೆ ತಾಲೂಕಿನ ವಾಕ್ಟ ಗ್ರಾಮದಲ್ಲಿ ನಡೆಯುವಂತಹ ಜಾತ್ರೆ. ಈ ಜಾತ್ರೆಗಾಗಿ ನಾವು ಚಿಕ್ಕಂದಿನಲ್ಲಿ ವರ್ಷ ಪೂರ್ತಿ ಕಾಯ್ತಾ ಇದ್ವಿ, ವರ್ಷದ ಕೊನೆಗಾಗಿ ಈ ಜಾತ್ರೆಗಾಗಿ. ಈ ಜಾತ್ರೆಯ ಸಂದರ್ಭದಲ್ಲಿ ಈ ಜಾತ್ರೆಗಾಗಿ ನಾವು ಹಣವನ್ನು ಸಂಗ್ರಹಿಸ್ತಾ ಇದ್ವಿ. ಹೇಗೆ ಅಂದರೆ ಆ ಟೈಮ್ನಲ್ಲಿ ಹೊಂಗೆಕಾಯಿ, ಹುಣಸೆಕಾಯಿ ಈ ಬೀಜಗಳನ್ನೆಲ್ಲ ಸಂಗ್ರಹಿಸಿ, ಅಂದರೆ ಇವಾಗ ಎಲ್ಲಾದರೂ ತೋಟಗಳಲ್ಲಿ ಅಲ್ಲಿ ಇಲ್ಲಿ ಹೊಂಗೆ ಮರ ಇದ್ದರೆ ಆ ಹೊಂಗೆ ಮರದ ಹತ್ರ ಹೋಗಿ ನಾವು ಹೊಂಗೆಕಾಯಿಗಳನ್ನೆಲ್ಲ ಉದುರಿಸಿ ಒಣಗಾಕಿ, ಒಣಗಿದಂತಹ ಹೊಂಗೆಕಾಯಿಗಳನ್ನು ಕಲ್ಲಿನ ಮೇಲೆ ಇಟ್ಟು ಮರದ ತುಂಡಿನಿಂದ ಒಡೆದು ಒಳಗಿರುವಂತಹ ಬೀಜಗಳನ್ನು ಬೇರ್ಪಡಿಸಿ ಊರಿಗೆ ಬರುತ್ತಿದ್ದಂತಹ ಉಪ್ಪು ಮಾರುವವರು ಹಾಗೂ ಒಂದಷ್ಟು ವ್ಯಾಪಾರಿಗಳಿಗೆ ಈ ಬೀಜಗಳನ್ನು ಕೊಟ್ಟು ಅವರಿಂದ ಹಣವನ್ನು ಪಡೀತಿದ್ವಿ. ಹಾಗೂ ಊರಿನಲ್ಲಿ ಹುಣಸೆ ಕಾಯಿಗಳನ್ನು ಉದುರಿಸಿ, ಆ ಹುಣಸೆ ಹಣ್ಣುಗಳನ್ನು ಉದುರಿಸಿ ನಾವು ಊರಿನಲ್ಲಿ ರತ್ನಮ್ಮ ಅಂತ ಒಬ್ಬರಿದ್ದರು. ಆಗ ಒಂದು ಚಿಕ್ಕದಾಗಿ ಒಂದು ಅಂಗಡಿಯನ್ನು ಮಾಡ್ತಾಯಿದ್ರು. ಅವರಿಗೆ ತೆಗೆದುಕೊಂಡೋಗಿ ಕೊಡ್ತಾಯಿದ್ವಿ. ಅವರು ನಮಗೆ ಕಾಸನ್ನು ಕೊಡ್ತಾಯಿದ್ರು, 2 ರೂಪಾಯಿ 3 ರೂಪಾಯಿ ಅಂತ. ಸೊ ಅಂತಹ ಹಣವನ್ನು ಒಂದು 20-30 ರೂಪಾಯಿಗಳನ್ನು ನಾವು ಸಂಗ್ರಹಿಸಿ ಈ ಜಾತ್ರೆಗೆ ಬರ್ತಾಯಿದ್ವಿ. ಆ ಸಂದರ್ಭದಲ್ಲಿ ಈ ಜಾತ್ರೆಯ ಸಂದರ್ಭಕ್ಕೆ ನಮಗೆ ರಜೆಗಳಿರ್ತಾಯಿತ್ತು. ಸೊ ಹಾಗಾಗಿ ಎಲ್ಲರೂ ಆ ಟೈಮ್ನಲ್ಲಿ ಆಟವಾಡ್ತಾ ಇದ್ದಿದ್ದು, ಈ ಥರ ಸಂಗ್ರಹ ಮಾಡ್ತಾ ಇದ್ದಿದ್ದು ಇದೇ ಕೆಲಸ ನಮ್ಮದು. ನಮಗೆ ರಜಾ ಇದ್ದ ಕಾರಣ ಈ ಸಂದರ್ಭಕ್ಕೆ ನಾವು ಈ ಜಾತ್ರೆಗೆ ಹಾಗೂ ಪಲ್ಲಕ್ಕಿಗಳಿಗೆ, ಅಂದರೆ ಪಲ್ಲಕ್ಕಿ ನೈಟ್ ಟೈಮಲ್ಲಿ ನಡೀತದೆ, ಆ ಟೈಮ್ನಲ್ಲೂ ಸಹ ನಾವು ಇಲ್ಲಿಗೆ ಬರ್ತಾ ಇದ್ವಿ. ಸೊ ಇಲ್ಲಿ ಒಂದು ಕಡೆ ನಾಟಕ ನಡೀತಾ ಇರ್ತಾಯಿತ್ತು, ಇನ್ನೊಂದು ಕಡೆ ಏನೋ ಡ್ಯಾನ್ಸ್ಗಳಾಡ್ತಾಯಿದ್ರು, ಇನ್ನೊಂದು ಕಡೆ ಅಚ್ಚೆಗಳನ್ನು ಹಾಕ್ತಾಯಿದ್ರು. ಹೀಗೆ ಹಲವು ವಿಭಿನ್ನ ಚಟುವಟಿಕೆಗಳು ಈ ಜಾತ್ರಾ ಮಹೋತ್ಸವದಲ್ಲಿ ನಡೀತಾ ಇರ್ತದೆ. ಅದನ್ನೆಲ್ಲ ನೋಡಿಕೊಂಡು ನಮಗೆ ಈ ಆಟಿಕೆಗಳನ್ನು ಹುಡುಕೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು. ಎಲ್ಲಿ ಕಮ್ಮಿ ಕೊಡ್ತಾರೆ, ಎಲ್ಲಿ ಚೆನ್ನಾಗಿದೆ ಆಟಿಕೆಗಳು, ಇದನ್ನೇ ನಾವು ನೋಡ್ತಾ ಇದ್ದಿದ್ದು ಆ ಸಂದರ್ಭದಲ್ಲಿ. ಅದನ್ನು ಬಿಟ್ಟು ಬೇರೆ ಏನನ್ನೂ ಗಮನಿಸ್ತಾ ಇರಲಿಲ್ಲ. ನಮಗೆ ಈ ಆಟಿಕೆಗಳು ಒಂದಿದ್ರೆ ಸಾಕಾಗಿತ್ತು. ದೇವಸ್ಥಾನಕ್ಕಂತೂ ನಾವು ಹೋಗಿದ್ದೇ ಅಪರೂಪ. ಈಗಷ್ಟೇ ನಾವು ಎಷ್ಟೋ ವರ್ಷದ ಬಳಿಕ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಸೊ ಯಾವತ್ತೂ ಈ ದೇವಸ್ಥಾನದಲ್ಲಿ ಆವತ್ತು ಹಿಂದೆ ಸಿಕ್ಕಾಪಟ್ಟೆ ಜನ ಈ ದೇವಸ್ಥಾನ ಒಳಗಡೆ ಕೂಡ ನಾವು ಬರಲಿಕ್ಕೆ ಆಗ್ತಾ ಇರಲಿಲ್ಲ ಈ ಜಾತ್ರಾ ಸಂದರ್ಭದಲ್ಲಿ. ಸೊ ನಾವು ಹೊರಗಡೆನೇ ನೋಡಿಕೊಂಡು ಅಲ್ಲಿ ಇದು ಮಜ್ಜಿಗೆ ಎಲ್ಲ ಪಾನಕ ಎಲ್ಲ ಕೊಡ್ತಾ ಇರ್ತಾರೆ. ಅಂದರೆ ನಾವು ಬರಬೇಕಾದ್ರೆ ರೋಡಿನ ಹಲವು ಜಾಗಗಳಲ್ಲಿ ಈ ರಚ್ಚೆಗಳು, ಅಂದರೆ ಹಳ್ಳಿ ಕಟ್ಟೆಗಳು ಇರುವಂತಹ ಜಾಗದಲ್ಲಿ ನಮಗೆ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನು ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ತಿಂದುಕೊಂಡು ನಾವು ಇಲ್ಲಿಗೆ ಬರ್ತಾ ಇದ್ವಿ. ಬಂದು ನಂತರ ಇಲ್ಲಿ ಅನೇಕ ಚಟುವಟಿಕೆಗಳನ್ನು ನಡೀತಾ ಇರ್ತವೆ, ಅಂಥವನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಸೊ ಬಹಳ ವಿಶೇಷ ಇದು. ಸೊ ಈ ದೇವಸ್ಥಾನ ತುಂಬ ಪುರಾತನ ದೇವಸ್ಥಾನ, ತುಂಬ ಹಳೆ ದೇವಸ್ಥಾನ ಇದು. ಸೊ ಈ ದೇವಸ್ಥಾನಕ್ಕೆ ನಾನು ಹೇಳಬೇಕಂದ್ರೆ ಇವತ್ತೇ ಮೊದಲನೇ ಬಾರಿಗೆ ಈ ದೇವಸ್ಥಾನದ ಒಳಗೆ ಬಂದಿದ್ದೇನೆ. ಹೊರಗೆ ನೋಡ್ಕೊಂಡು ಹೋಗ್ತಾ ಇದು ವರದರಾಜ ಸ್ವಾಮಿಯ ದೇವಸ್ಥಾನ. ಸೊ ಪಕ್ಕದಲ್ಲೇ ಇನ್ನೊಂದು ದೇವಿಯ ದೇವಸ್ಥಾನ ಇದೆ. ಇಲ್ಲಿ ಈ ಊರಿನಲ್ಲಿ ನಮಗೆ ಮುಖ್ಯವಾಗಿ ತುಂಬ ವಿಶೇಷ ಅನಿಸೋದು ಹನುಮಂತನ ದೇವಾಲಯ. ಈ ಹನುಮಂತನ ದೇವಾಲಯದಲ್ಲಿ ತುಂಬಾ ಶಕ್ತಿ ಇದೆ ಅಂತ ನಮ್ಮ ತಂದೆಯವರು ನಂಬ್ತಾಯಿದ್ರು. ನಮಗೂ ಕೂಡ ಆ ನಂಬಿಕೆ ಇದೆ. ಏಕೆಂದರೆ ನಮ್ಮ ತಂದೆ ಬೋರ್ ಹಾಕ್ಸ್ಬೇಕಾದ್ರೆ, ಅಂದರೆ ಬೋರ್ ಪಾಯಿಂಟ್ ಮಾಡಿಸ್ಬೇಕಾದ್ರೆ ಬಂದು ಈ ದೇವರನ್ನು ವರ ಕೇಳ್ತಾ ಇದ್ರಂತೆ, ಹನುಮಂತ ವರ ಕೇಳಿ ಹನುಮಂತ ಹೂವು ಕೊಟ್ಟರೆ ಮಾತ್ರ ಆ ಜಾಗದಲ್ಲಿ ಬೋರ್ ಹಾಕ್ಸ್ತಾಯಿದ್ರು. ಸೊ ಆ ನಂಬಿಕೆ ಇತ್ತು. ನಾವು ಎಷ್ಟೋ ಸಲ ಹೋದಾಗ ಆ ಜಾಗದಲ್ಲಿ ನಮಗೆ ಹೂವು ಕೊಡಲೇ ಇಲ್ಲ. ಸರಿ ಪಾಯಿಂಟ್ ಮಾಡಿಸಿದ್ವಿ, ಬೋರ್ ಹಾಕ್ಸ್ಲಿಲ್ಲ, ಬಂದುಬಿಟ್ವಿ. ನಂತರ ಪದೇ ಪ್ರತಿಯೊಂದು ಸಲನೂ ನಾವು ಪಾಯಿಂಟ್ ಮಾಡಿಸಿದಾಗ ಆ ದೇವರಲ್ಲಿ ಹೋಗಿ ನಾವು ವರವನ್ನು ಕೇಳ್ತಾ ಇದ್ವಿ. ಸೊ ಒಮ್ಮೆ ಒಂದು ಸಲ ವರ ಕೊಟ್ಟರು ದೇವರು, ಹೋಗಿ ಬೋರ್ ಹಾಕಿಸಿದ್ವಿ, ನೀರು ಸಿಗೋಕ್ಕೆ ಸ್ಟಾರ್ಟ್ ಆಯಿತು, ನೀರು ಬಂತು. ನಂತರ ಇನ್ನೊಂದು ಬೋರು ಹಾಕುವಂತಹ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ, ನಮಗೆ ಹಳೆ ಬೋರು ಏನಾಗಿತ್ತು, ಸಡನ್ನಾಗಿ ನೀರು ಸ್ಟಾಪ್ ಆಗೋಯಿತು. ಸೊ ಇನ್ನೊಂದು ಬೋರ್ ಹಾಕ್ಸ್ಬೇಕಾಯಿತು. ಹೋಗಿ ವರ ಕೇಳಿದ್ವಿ, ಬಂದ್ವಿ, ಬೋರ್ ಹಾಕ್ಸಿದ್ವಿ. ಎಷ್ಟೇ ಒಳಗಡೆ ಹೋಗ್ತಾಯಿದ್ರು, 700 ಅಡಿ ಹೋದರೂ ನಮಗೆ ನೀರೇ ಸಿಗಲಿಲ್ಲ. ಆದರೆ ನಮ್ಮ ತಂದೆಗೆ ನಂಬಿಕೆ ಇತ್ತು ಆ ದೇವ್ರ ಮೇಲೆ. ಹಾಕ್ಸಿ ಇನ್ನೂ ಎಷ್ಟು ಒಳಗಡೆ ಹೋಗ್ತದೋ ಹೋಗಲಿ ನೋಡೋಣ ಅಂತ ಹಾಕ್ಸಿದ್ರು. ಸೊ ಒಂದಷ್ಟು ದೂರ ಹೋದ್ಮೇಲೆ ನೀರು ಮತ್ತೆ ಸಿಕ್ತು. ಆವಾಗ ಮತ್ತೆ ಆ ದೇವರಿಗೆ ಬಂದು ಪೂಜೆ ಮಾಡಿಸಿ
ಆ ದೇವ್ರಿನಲ್ಲಿ ಪೂಜೆ ಮಾಡಿಸಿ ಆ ದೇವರನ್ನು ಬೇಡ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಶರತ್ ಬಚ್ಚೇಗೌಡರು MLA ಆಗಿರುವಂತಹ ಶರತ್ ಬಚ್ಚೇಗೌಡರು ಕೂಡ ಈ ಜಾಗಕ್ಕೆ ಬಂದಿದ್ದಾರೆ. ನಮಗಂತೂ ಈ ಹನುಮಂತನನ್ನು ವಾಗ್ದಾದ ಈ ಹನುಮಂತನನ್ನು ಕಂಡ್ರೆ ಬಹಳ ಪ್ರೀತಿ. ಈ ವಾಗ್ತಾ ಜಾತ್ರೆ ಮುಗಿತಾ ಇದ್ದಂತೆ ಇನ್ನು ಸುತ್ತಲೂ ಬೇರೆ ಬೇರೆ ಜಾತ್ರೆಗಳು ಶುರುವಾಗುತ್ತೆ. ಹೊಸಕೋಟೆ ಜಾತ್ರೆ ಆಗ್ಬೋದು, ಮಾಕನಹಳ್ಳಿ ಜಾತ್ರೆ ಆಗ್ಬೋದು, ಹೀಗೆ ಹಲವು ಜಾತ್ರೆಗಳು ನಮಗೆ ಶುರುವಾಗುತ್ತೆ. ನಂತರ ಮಾಲೂರು ಜಾತ್ರೆ, ಮುಖ್ಯವಾಗಿ ಈ ಜಾತ್ರೆಗೂ ನಾವು ಹೋಗ್ತೇವೆ. ಇದು ಕೂಡ ನಮಗೆ ತುಂಬಾ ಪ್ರಮುಖವಾದಂತಹ ಜಾತ್ರೆ. ಮನೆ ಚಾಮಿ ಮಾಮೂಲು ಮಾಡಿಬಿಡು 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 ಚಾಮಿ ಮಾಡ್ಬಿಡು. ಯಾರೋ ಮುಟ್ಟಿಲ್ಲ ಮೇಡಮ್, ಚಾಮಿ ಮಾಡ್ಬಿಡು. ಬಾಯಿಲ್ಲ ಅಂದ್ರೆ ಚಾಮಿ ಎಲ್ಲರಿಗೂ ಮಾಡ್ಬಿಡು. ಮುಂದೆ ಈ ಜಾತ್ರೆ ಹಾಗೂ ಈ ಸುತ್ತಲಿನ ದೇವಸ್ಥಾನಗಳ ಬಗ್ಗೆ ಒಂದು ಒಳ್ಳೆಯ ವಿಡಿಯೋವನ್ನು ಮಾಡಿ ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡುವಂತ ನಾನು ಗಮನ ಹರಿಸ್ತೇನೆ. ಆ್ಯಂಡ್ ಇದೊಂದು ವಿಶೇಷ, ಏಕೆಂದರೆ ನಾವೇನಾದರೂ ಇದನ್ನು ಇವತ್ತು ನಾವು ರೆಕಾರ್ಡ್ ಮಾಡಿ ಒಂದು ಕಡೆ ಇಟ್ಟರೆ ನಾಳೆ ಇದೊಂದು ನೋಡಲಿಕ್ಕೆ ಒಂಥರ ಖುಷಿಯಾಗುತ್ತೆ, ಒಂದು ನೆನಪು ಮೆಮೊರಿ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ಶೂಟ್ ಮಾಡಿ ಒಂದು ಯೂಟ್ಯೂಬ್ನಲ್ಲಿ ಹಾಕ್ತಾಯಿದ್ದೇನೆ. ಇದರಲ್ಲಿ ನಾನು ಮಾಹಿತಿ ಅಷ್ಟಾಗಿ ಕೊಡಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಇನ್ನಷ್ಟು ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ಕೊಡ್ತೇನೆ.